ನಿಮ್ಮ ಜೊತೆಗೆ ನಾವೆಲ್ಲ ಇರ್ತೀವಿ. ಮತ್ತೊಮ್ಮೆ JDS ಪಕ್ಷ BJP ಪಕ್ಷ ಮೈತ್ರಿ 2028ಕ್ಕೆ ಸರ್ಕಾರ ತರ್ತಕ್ಕಂಥ ಸಂಕಲ್ಪವನ್ನು ನಿಖಿಲ್ ಕುಮಾರಸ್ವಾಮಿ ಅವರು ಮಾಡಿದರೆ ಅವರ ಬೆನ್ನೆಲುಬಾಗಿ ನಾವೆಲ್ಲರೂ ಸಹ ಇರ್ತೀವಿ. ಶಿಡ್ಲಘಟ್ಟದಲ್ಲಿ 2028ರಲ್ಲಿ ನಾನು ಇವತ್ತು ಗಮನಿಸ್ತಾ ಇರ್ತಕ್ಕಂಥದ್ದು, ರವಿಯಣ್ಣ ಕಳೆದ ಬಾರಿ ಎಷ್ಟೊಂದು 12,000ದಲ್ಲಿ ಗೆದ್ದಿದ್ರಾ? 12,000 ಮತಗಳ ಅಂತರ, ಎಷ್ಟು 17,000 ಮತಗಳ ಅಂತರದಿಂದ ಗೆದ್ದಿದ್ರು. ನಾನು ಈ ಭಾಗದಲ್ಲಿ ನಾನು ನೋಡ್ತಾ ಇದ್ರೆ ಮುಂದಿನ ಬಾರಿ ಕನಿಷ್ಠ ಪಕ್ಷ 35ರಿಂದ 40,000 ಮತಗಳ ಅಂತರದಿಂದ ಗೆಲ್ತಾರೆ ಅಂತಕ್ಕಂಥದ್ದನ್ನ ನಾನು ನಮ್ಮ ಕಾರ್ಯಕರ್ತರ ಉತ್ಸಾಹ. ಇಲ್ಲಿ ಯಾವುದೇ ಜಾತಿ ಇಲ್ಲ, ಮತ ಇಲ್ಲ. ಇಲ್ಲಿ JDS ಪಕ್ಷ, ರವಿಯಣ್ಣವರ ಅಭಿಮಾನಿಗಳು, ನಿಖಿಲ್ ಕುಮಾರಸ್ವಾಮಿ ಅವರ ಅಭಿಮಾನಿಗಳು, ಕುಮಾರಣ್ಣ ಅವರ ಅಭಿಮಾನಿಗಳು, ದೇವೇಗೌಡ ಅಪ್ಪಾಜಿಯವರ ಅಭಿಮಾನಿಗಳು, ಇಷ್ಟೇ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರ್ತಕ್ಕಂಥದ್ದು ಇವತ್ತು. ಇಷ್ಟು ಹೇಳ್ತಾ ನಮ್ಮ ರವಿಯಣ್ಣ ಅವ್ರ ಬಗ್ಗೆ 2 ಮಾತು ಹೇಳಬೇಕು ನಾನು. ಇವತ್ತು ನಾವಾದರೂ ಮೊದಲನೇ ಬಾರಿ ಆಯ್ಕೆಯಾಗಿರ್ತಕ್ಕಂಥ ಶಾಸಕರು, ನಮ್ಮ ಜೊತೆಗೆ ಅವರು ಸಹ ಮೊದಲನೇ ಬಾರಿಗೆ ಆಯ್ಕೆಯಾಗಿರ್ತಕ್ಕಂಥವ್ರು. ಆದರೆ ಕಳೆದ ಬಾರಿ 2018ರಲ್ಲಿ ನಿಂತು ಅವರು ಸ್ವಲ್ಪ ಮತಗಳ ಅಂತರದಿಂದ ಸೋತಿದ್ರು. ಈ ಪಕ್ಷವನ್ನು, JDS ಪಕ್ಷವನ್ನು ಕಟ್ಟಬೇಕಾದ್ರೆ ಅವರ ಇಡೀ ಕುಟುಂಬದ ಶಕ್ತಿಯನ್ನು ವಿನಿಯೋಗಿಸಿದ್ದಾರೆ. ಅವರ ಇಡೀ ಕುಟುಂಬ ದೇವೇಗೌಡ ಅಪ್ಪಾಜಿಯವ್ರ ಜೊತೆಗಿಂದ ಹಿಡಿದು ಇವತ್ತಿನವರೆಗೂ ಸಹ JDS ಪಕ್ಷಕ್ಕೋಸ್ಕರ ತನು ಮನ ಧನ ಎಲ್ಲವನ್ನ ಇವತ್ತು ಈ ಪಕ್ಷಕ್ಕೆ ಕೊಟ್ಟಿದ್ದಾರೆ. ಇಂಥ ನಿಷ್ಠಾವಂತ ಕಾರ್ಯಕರ್ತರಿವರೆಗೂ ಯಾರು JDS ಪಕ್ಷಕ್ಕೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವು ಸೇರ್ತಾ ಇರ್ತೀವಿ ಅಂದರೆ ನಾವು ಅಧಿವೇಶನ ನಡೀತಕ್ಕಂಥ ಸಂದರ್ಭದಲ್ಲಿ ನಾವಾದರೂ 1 ದಿವಸ 2 ದಿವಸ ಬೆಂಗಳೂರಿಗೆ ಬಂದು ಉಳಿತೀವಿ. ನಮ್ಮ ರವಿಯಣ್ಣ 1 ದಿವಸನೂ ಬಹುಶಃ ಕ್ಷೇತ್ರ ಬಿಟ್ಟಿಲ್ಲ ಅಂತ ನನ್ನ ಭಾವನೆ. ಒಂದೇ 1 ದಿವಸನೂ ಈ ಕ್ಷೇತ್ರ ಬಿಟ್ಟು ಹೋಗಿಲ್ಲ. ನಾವಾದರೂ ನಮ್ಮ ಸಹಕಾರ ಕ್ಷೇತ್ರ ಚುನಾವಣೆ, ಬೇರೆ ಚುನಾವಣೆ, ನಮ್ಮ ಅಧಿವೇಶನ ಆಳು ಮೂಳು ಅಂತೇಳಿ ಒಂದು 3-4 ದಿವಸನಾದರೂ ಬಂದು ಬೆಂಗಳೂರಲ್ಲಾದರೂ ಉಳ್ಕೊಳ್ತೀವಿ. ಒಂದೇ ದಿವಸ ಕ್ಷೇತ್ರ ಬಿಟ್ಟಿಲ್ಲದೆ ಇರ್ತಕ್ಕಂಥ ಏಕೈಕ ಶಾಸಕ 224 ಜನದಲ್ಲಿ ಯಾರಾದರೂ ಇದ್ದರೆ ಅದು ನಮ್ಮ ರವಿಯಣ್ಣ ಅವರು.